ನಿಮ್ಮ ಮನೆಯವರು ಅಥವಾ ನಿಮ್ಮ ಯಜಮಾನರು ಗಂಡ ಕೆಟ್ಟ ಚಟಗಳ ದಾಸರಾಗಿದ್ದಾರೆ, ಒಂದು ಕುಡಿತಾ ಇದ್ದಾರೆ, ಒಂದು ಸಿಗರೇಟ್ ಸಹಿತ ಇತ್ತು ಅಂತಂದರೆ, ಅಥವಾ ಪರಸ್ತ್ರೀಯ ಒಂದು ಸಹವಾಸ ಇತ್ತು ಅಂತಂದರೆ ಏನು ಮಾಡಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ. ಅದು ಬಿಟ್ಟು ಹೋಗೋದಕ್ಕೆ ಏನು ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ತುಂಬ ಜನಕ್ಕೆ ಒಳ್ಳೆಯದಾಗಿದೆ, ತುಂಬ ಜನಕ್ಕೆ ಈ ತಂತ್ರವನ್ನು ಹೇಳಿ ಅವರು 100% ಕ್ಯೂರು ಆಗಿದೆ, ನಿಮಗೂ ಆಗುತ್ತೆ, ಒಳ್ಳೆಯದಾಗುತ್ತೆ. ಗೊತ್ತಲ್ಲ, ವಿಷ್ಣುವನ್ನು ನೆನೆಸ್ಕೊಳ್ಳಿ, ಈ ಹಾಡನ್ನು ಕೇಳಿ. ಆದಿಶೇಷ ಅನಂತ ಶಯನ ಶ್ರೀನಿವಾಸ ಶ್ರೀ ವೆಂಕಟೇಶ, ಅದ್ಭುತವಾಗಿದೆ ಅಂತಲ್ಲ. ಇದನ್ನು ಅದೇ ರೀತಿ ನಾರಾಯಣನ ಥರ ಹಿಂಗೆ ಇಟ್ಕೊಂಡು ತಲೆ ಮೇಲೆ ಹಿಂಗೆ ಕ್ರಾಸಾಗಿ ತಿರ್ಕೊಂಡು ಹಿಂಗೆ ಇಟ್ಕೊಂಡು 5 ನಿಮಿಷ ಸ್ಮೈಲ್ ಮಾಡಿ ಸಾಕು, ಹಂಗೆ ನಿದ್ದೆ ಬಂದು ಮಲ್ಕೊಂಡ್ಬಿಡ್ತೀವಿ. ಪೊಸಿಷನನ್ನು ದೇವ್ರು ನೋಡಿ ಕಲಿಬೇಕು. ನಾವು ನೋಡಿ ನಮಸ್ಕಾರ ಮಾಡ್ಕೊಂಡು ಬಂದುಬಿಡ್ತೀವಿ, ನಾವು ಅದನ್ನು ಅಳವಡಿಸ್ಕೊಡೋದು. ಆ ಪೊಸಿಷನ್ ಮಾಡ್ಕೊಳ್ಳಿ. ನಿಮ್ಗೆ ಆಗಿಲ್ಲ ಅಂತಂದರೆ ಕೇಳಿ, ಎಷ್ಟೇ ಕಷ್ಟ ಇದ್ದರೂ, ಎಷ್ಟೇ ನೋವು, ಎಷ್ಟೇ ಚಿಂತೆ ಇದ್ದರೂ ಕೂಡ ಅದು ಹೊರಟೋಗ್ಬಿಡುತ್ತೆ, ನಿದ್ದೆ ಬಂದುಬಿಡುತ್ತೆ. ಪಾರ್ಕಲ್ಲಿ ನೋಡಿ, ಆಟೋಮೆಟಿಕ್ಕಾಗಿ ಅದು ತುಂಬ ಖುಷಿಯಾಗಿರ್ತಾರೆ, ಮಲ್ಕೊಂಡು ಒಂದು ಫೋಟೋ ತೆಗೆಸ್ಕೊತಾರೆ, ಊಟಿ ಗೀಟಿ ಎಲ್ಲ ಹೋದಾಗ ಆಟೋಮೆಟಿಕ್ಕಾಗಿ ಹಿಂಗೆ ಅಂತೀರ, ನೀವು ಹಿಂಗೆ ಅಂದ್ಬಿಟ್ಟು ಒಂದು ಫೋಸ್ ಕೊಡ್ತೀರ, ಎಷ್ಟು ಚೆನ್ನಾಗಿರುತ್ತೆ. ಹಾಗೆ ಕಣ್ಣು ಮುಂಚೆ ನಿದ್ದೆ ಬಂದುಬಿಡ್ತದೆ ನಿಮಗೆ. ಆ ಪೊಸಿಷನ್ ಆ ಥರ ಇದೆ, ಗೊತ್ತಲ್ಲ. ಇದನ್ನು ಮಾಡಿದ್ರೆ ಸಹಸ್ರಾರ ಚಕ್ರ ಜಾಗೃತಿ ಆಗುತ್ತೆ, ಮತ್ತು ನಿಮಗೆ ಜ್ಞಾನ, ಅಖಂಡವಂತ ಜ್ಞಾನ, ಮತ್ತು ಶಾಂತಿ, ಸಮಾಧಾನ, ಆಧ್ಯಾತ್ಮ ಎಲ್ಲವೂ ಕೂಡ ಬರುತ್ತೆ. ಹಾಗೆ ಇದನ್ನು ತೃಪ್ತಿ ಸಿಗುತ್ತೆ. ಅದನ್ನು ಮಾಡಿಕೊಳ್ಳಿ, ತುಂಬ ಚೆನ್ನಾಗಿ, ತುಂಬ ಒಳ್ಳೆಯದು. ಇದು ವಿಶೇಷವಾದಂಥ ಒಂದು ಕುಂಡಲಿ ತಂತ್ರದ ವಿಚಾರ. ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓ ಮಹಾದೇವಿ ವಿಷ್ಣುಪತ್ನಿ ಚಮಹಿ ತನ್ನ ಐಶ್ವರ್ಯಲಕ್ಷ್ಮಿ ಪ್ರಚೋದಿತ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲದಾಗಿ ಮುದ್ರೆಗಳು. ಯಾವೊಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನೋಡಿದ್ರೆ, ಸಂತಾನ ಪ್ರಾಪ್ತಿ. ಹೇಳಿ, ಸಂತಾನ ಪ್ರಾಪ್ತಿ ಆಗ್ತಾ ಇಲ್ಲ ಅಂತಂದರೆ, ಮದುವೆ ಆಗಿರೋ ವರ್ಷ ಆದರೂ ಮಕ್ಕಳು ಆಗ್ತಾ ಇಲ್ಲ. ಕಾರಣ ಏನು? ಒಂದು ಇವರೇ ಅವಾಯ್ಡ್ ಮಾಡಿರ್ತಾರೆ, ಒಂದು ಇಲ್ಲ ನಾವು ಟ್ರೈ ಮಾಡ್ತೇವೆ ಆಗ್ತಾಯಿಲ್ಲ ಅಂತಂದರೆ ಹಾರ್ಮೋನಲ್ಲಿ ಇಂಬ್ಯಾಲೆನ್ಸ್ ಆಗುತ್ತೆ. ಮತ್ತು ಬಂಜೆತನ ಆಗಿರುವಂಥದ್ದು, ಈ ಥರದ್ದೊಂದು ಸಮಸ್ಯೆಗಳು ಇರುತ್ತೆ. ಅದಕ್ಕೆ ಯಾವ ಮುದ್ರೆ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತಂದರೆ, ಡಾಕ್ಟ್ರ್ ಹೇಳ್ತಾರೆ ಕೌಂಟ್ಸು ಸರಿಗಿಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನೀವು ಕುಂಡಲಿನಿ ಮುದ್ರೆ ಮಾಡಿ ನೋಡಿ. ಏಕಮುದ್ರೆ, ಇದನ್ನು ತೋರುಬೆರಳಿನ ಕೈ ಎತ್ತಿತು ಅಂದರೆ ಇದು ಏಕಮುದ್ರೆ. ಏಕಮುದ್ರೆನ ಹಿಂಗೆ ಮಡಿಸ್ಬೇಕು ಗೊತ್ತಲ್ಲ. ಇದನ್ನು ಮಡಿಸ್ತು ಅಂತಂದರೆ ಕುಂಡಲಿನಿ ಮುದ್ರೆ ಆಗುತ್ತೆ. ಇದನ್ನು 15 ನಿಮಿಷಗಳ ಕಾಲ ಮಾಡಿ ಗೊತ್ತಲ್ಲ. 15 ನಿಮಿಷಗಳ ಪ್ರತಿನಿತ್ಯ ಆಯಿತು, ಸಂತಾನ ಪ್ರಾಪ್ತಿ ಆಗುತ್ತದೆ ಗೊತ್ತಲ್ಲ. ಇದು ವಿಶೇಷವಂತ ಮುದ್ರೆ ಮಾಡ್ಕೊಳ್ಳಿ, ತುಂಬ ಚೆನ್ನಾಗುತ್ತೆ, ತುಂಬ ಒಳ್ಳೆಯದಾಗ್ತದೆ. ಇದು ಬಲಗೈಯಿಂದನಾರು ಮಾಡ್ಬೋದು, ಎಡಗೈ ತೋರ್ಬೆರಳಿನಾರು ಹಿಂಗೆ ಇಟ್ಕೊಂಡು ಅದು ಕುಂಡಲಿನಿ ಮುದ್ರೆ ಆಗುತ್ತೆ ಗೊತ್ತಲ್ಲ. ಇದು ವಿಶೇಷವಂತ ಮುದ್ರೆಯ ವಿಚಾರ. ಭಾಳಷ್ಟು ಜನ ಹೇಳ್ತಾ ಇರ್ತಾರೆ, ಗುರುಗಳೇ ನನಗೆ ನಿದ್ದೆ ಬರಲ್ಲ. ನಿದ್ದೆ ಏನಕ್ಕೆ ಬರಲ್ಲ ಅಂತಂದರೆ, ಇದೇ ಕುಂಡಲಿ ತಂತ್ರದ ವಿಚಾರ ನೋಡಿ. ನಿದ್ದೆ ಬರಲಿಲ್ಲ ಅಂತಂದ್ರೂ ಕೂಡ ಆಜ್ಞಾ ಚಕ್ರದ ಎಫೆಕ್ಟ್ ಆಗಿದೆ ಅಂತ ತಿಳ್ಕೊಬಿಡಿ. ಇದಕ್ಕೋಸ್ಕರ ಏನು ಮಾಡಬೇಕು ನೋಡಿ. ನಿದ್ದೆ ಬರಬೇಕು ಅಂತಂದರೆ ಏನಿಲ್ಲ, ಸಿಂಪಲ್ಲು. ಶ್ರೀಕೃಷ್ಣ ಪರಮಾತ್ಮ ನಾನು ನೆನೆಸ್ಕೊಳ್ಳಿ ಗೊತ್ತಲ್ಲ. ಶ್ರೀಕೃಷ್ಣ ಪರಮಾತ್ಮ ನೆನೆಸ್ಕೊಂಡು ಈ ಆದಿಶೇಷ ಅನಂತ ಶಯನ ಶ್ರೀನಿವಾಸ ಶ್ರೀ ವೆಂಕಟೇಶ, ಎಷ್ಟು ಚೆನ್ನಾಗಿದೆ ಹಾಡನ್ನು ಕೇಳ್ಕೊಳ್ಳಿ ಅದಲ್ಲ. ಆಮೇಲೆ ಸೇಮ್ ಆ ವಿಷ್ಣುವನ್ನ ನೆನೆಸ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ತಲೆ ಮೇಲೆ ನೋಡಿಲಿ ನಗ್ನಗ್ತಾ ಕೈನ ಹೆಂಗೆ ಯಾವ ರೀತಿ ಸಾಕ್ಷಾತ್ ಆದಿಶೇಷನ ಮೇಲೆ ಮಲಗಿರ್ತಾನೋ ಆ ಪರಮಾತ್ಮ, ಅದೇ ರೀತಿ ಇಟ್ಕೊಂಡು ಹಿಂಗೆ ನೀವು ಮಲ್ಕೊಳ್ಳಿ. ನಗ್ನಗ್ತಾ ಸ್ಮೈಲ್ ಮಾಡ್ಕೊಂಡು ಆ ಒಂದು ಪೊಸಿಷನಲ್ಲಿ 5 ನಿಮಿಷ ನೀವು ಇಡ್ಡಿ ಸಾಕು, ನಿಮ್ಗೆ ನಿದ್ದೆ ಬಂದ್ಬಿಡ್ತದೆ. ಕುಂಡಲಿ ತಂತ್ರ ಹಾಗೂ ಮುದ್ರಾ ಯೋಗದ ಆನ್ಲೈನ್ ಕ್ಲಾಸನ್ನು ಕೂಡ ನಾನು ಪ್ರಾರಂಭ ಮಾಡ್ತಾಯಿದ್ದೀನಿ. ಹೆಚ್ಚಿನ ಮಾಹಿತಿ ನಮ್ಗೆ ಆಫೀಸಲ್ಲಿ ನೀವು ಫೋನ್ ಮಾಡಿ ತಿಳ್ಕೊಳ್ಳಿ. ಈ ಒಂದು ಅದ್ಭುತವಾದಂತಹ ಒಂದು ಆನ್ಲೈನ್ ಕ್ಲಾಸ್ ಇದು. ಕುಂಡಲಿನಿ ಜಾಗೃತಿ ಆಗುತ್ತೆ. ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಥ, ವಿಶುದ್ಧ, ಆಜ್ಞಾ ಸಹಸ್ರ ಚಕ್ರಗಳ ಆಕ್ಟಿವೇಶನ್ ಮಾಡೋದು ಹೇಗೆ ಅಂತ ನಾನು ತಿಳಿಸ್ಕೊಡ್ತೀನಿ. ಮತ್ತು ಇದನ್ನು ಮಾಡ್ಕೊಂಡು ಹಣಕಾಸಿನ ಸಮಸ್ಯೆ ಮತ್ತು ಫ್ಯಾಮಿಲಿ ಪ್ರಾಬ್ಲಮ್ಮು ಮತ್ತು ಜನವಶೀಕರಣ, ಧನವಶೀಕರಣ ಎಲ್ಲವೂ ಕೂಡ ಆಗ್ತಾ ಬರುತ್ತೆ.
ಟೋಟಲ್ ಒಂದು ಸೂಪರ್ ಹ್ಯೂಮನ್ ಆಗ್ತೀರಾ. ನೀವು ಹೀರೋಯಿನ್ಗಳ ಥರ ಆಗ್ತೀರಾ. ಅಷ್ಟು ಅದ್ಭುತವಾದಂತಹ ಒಂದು ಆನ್ಲೈನ್ ಕ್ಲಾಸು ಇದನ್ನು ನೀವು ಮಿಸ್ ಮಾಡದೆ ಜಾಯ್ನ್ ಆಗಿ. ಖಂಡಿತವಾಗ್ಲೂ ಚೆನ್ನಾಗಿ ಆಗೇ ಆಗ್ತೀರಾ, ಒಳ್ಳೇದು ಆಗೇ ಆಗ್ತೀರಾ. ನಾನು ಹೇಳ್ಕೊಟ್ಬಿಡ್ತೀನಿ, ಅದನ್ನು ಮಾಡ್ಕೊಳ್ಳಿ. 48 ಡೇಸಲ್ಲಿ ನಿಮ್ಮ ಜೀವನದ ಒಂದು ಬದಲಾವಣೆ ಗೊತ್ತಲ್ಲ. ಅತ್ಯದ್ಭುತವಾದಂಥ ಒಂದು ಆನ್ಲೈನ್ ಕ್ಲಾಸು, ಇದನ್ನು ಮಿಸ್ ಮಾಡಿಬಿಡಿ. ಕುಂಡಲಿ ತಂತ್ರ, ಈ ಕುಂಡಲಿ ತಂತ್ರ ಒಂದೊಂದೇ ಬೀಜ ಮಂತ್ರಗಳು ಹೇಳ್ತಾ ಹೋಗ್ತು ಅಂತಂದರೆ ನಿಮ್ಮ ದೇಹದಲ್ಲಿ ಚಕ್ರಗಳ ಕ್ಲೀನಾಗಿ ತುಂಬ ಚೆನ್ನಾಗಿ ತಿರ್ತಾ ಹೋಗ್ತದೆ. ನೀವು 1 ಲಕ್ಷ ದುಡಿತಾರೆ, 2 ಲಕ್ಷ ದುಡಿತೀರ. ನೀವು ಒಬ್ಬರು ಇಬ್ಬರು ನಿಮ್ಮನ್ನು ಇಷ್ಟಪಡ್ತಾರೆ, 100 ಜನ ಇಷ್ಟಪಡಂಗೆ ಆಗ್ತಾರೆ ಗೊತ್ತಲ್ಲ. ಎಲ್ಲರೂ ನಿಮ್ಮ ಮಾತನ್ನು ಕೇಳುವಾಗ ಆಗುತ್ತೆ. ನಿಮಗೆ ಒಳ್ಳೆಯ ಆರೋಗ್ಯ ಸ್ಥಿತಿ ಬಂದ್ಬಿಡ್ತದೆ ಗೊತ್ತಲ್ಲ. ಯಾವುದೇ ರೀತಿಯಂಥ ಸಮಸ್ಯೆಗಳು, ಕಾನೂನಿನ ಸಮಸ್ಯೆಗಳು, ಆರೋಗ್ಯದ ಸಮಸ್ಯೆಗಳು, ಸೋಷಿಯಲ್ ಸ್ಟೇಟಸಲ್ಲಿ ಯಾವ ರೀತಿಯಂಥ ಒಂದು ಸಮಸ್ಯೆಗಳು ಕೂಡ ಆಗೋದಿಲ್ಲ. ಅಂತ ಅತ್ಯದ್ಭುತವಾದಂಥ ಒಂದು ಆನ್ಲೈನ್ ಕ್ಲಾಸು ಮಿಸ್ ಮಾಡದೆ ನೀವು ಎಲ್ಲರೂ ಕೂಡ ಜಾಯ್ನ್ ಆಗಿ. ಹೆಚ್ಚಿನ ಮಾಹಿತಿಗೆ ನಮ್ಮ ಕಚೇರಿಗೆ ಅಂದರೆ ಆಫೀಸ್ಗೆ ನೀವು ಕಾಲ್ ಮಾಡಿ ಫುಲ್ಲು ಡೀಟೇಲ್ಸನ್ನು ನೀವು ತಿಳ್ಕೊಬೋದು ಗೊತ್ತಲ್ಲ. ಇದು ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸ್. ಕುಂಡಲಿನಿ ತಂತ್ರ ಹಾಗೂ ಮುದ್ರಾ ಯೋಗ, ಮುದ್ರೆಗಳಿಂದನೂ ಕೂಡ ಇವು ಅನೇಕ ರೀತಿಯಂಥ ಕಾಯಿಲೆಗಳನ್ನು ಗುಣ ಮಾಡ್ಕೊಬಿಡ್ಬೋದು ಗೊತ್ತಲ್ಲ. ಈ ಆನ್ಲೈನ್ ಕ್ಲಾಸ್ಗೆ ಮರೆಯದೆ ಮಿಸ್ ಮಾಡದೆ ಎಲ್ಲರೂ ಕೂಡ ಜಾಯ್ನ್ ಆಗಿ. ಆಮೇಲೆ ರಿಸಲ್ಟ್ ನೋಡಿ ಗೊತ್ತಲ್ಲ. ಈಗಾಗಲೇ ಸಾಕಷ್ಟು ಜನ ಆನ್ಲೈನ್ ಕ್ಲಾಸ್ಗೆ ಜಾಯ್ನ್ ಆಗಿದ್ದರೆ ನೀವು ಕೂಡ ಭಾಗಿಯಾಗಿದ್ದರೆ ಉಪಯೋಗ ಪಡ್ಕೊಳ್ಳಿ. ವಿಷ್ಣುವನ್ನು ನೆನೆಸ್ಕೊಳ್ಳಿ, ಈ ಹಾಡನ್ನು ಕೇಳಿ. ಆದಿಶೇಷ ಅನಂತ ಶಯನ ಶ್ರೀನಿವಾಸ ಶ್ರೀ ವೆಂಕಟೇಶ. ಅದ್ಭುತವಾಗಿದೆ ಗೊತ್ತಲ್ಲ. ಇದನ್ನು ಅದೇ ರೀತಿ ನಾರಾಯಣನ ಥರ ಹಿಂಗೆ ಇಟ್ಕೊಂಡು ತಲೆ ಮೇಲೆ ಹಿಂಗೆ ಕ್ರಾಸಾಗಿ ತಿರ್ಕೊಂಡು ಹಿಂಗೆ ಇಟ್ಕೊಂಡು ಒಂದು 5 ನಿಮಿಷ ಸ್ಮೈಲ್ ಮಾಡಿ ಸಾಕು. ಹಂಗೆ ನಿದ್ದೆ ಮಲ್ಕೊಬಿಡ್ತೀರಿ. ಪೊಸಿಷನನ್ನು ದೇವ್ರು ನೋಡಿ ಕಲಿಬೇಕು. ನಾವು ನೋಡಿ ನಮಸ್ಕಾರ ಮಾಡ್ಕೊಂಡು ಬಂದುಬಿಡ್ತೀವಿ. ನಾವು ಅದನ್ನು ಅಳವಡಿಸ್ಕೊಳ್ಳಲ್ಲ. ಆ ಪೊಸಿಷನ್ ಮಾಡ್ಕೊಳ್ಳಿ. ನಿಮ್ಗೆ ಆಗಿಲ್ಲ ಅಂತಂದರೆ ಕೇಳಿ. ಎಷ್ಟೇ ಕಷ್ಟ ಇದ್ದರೂ, ಎಷ್ಟೇ ನೋವು, ಎಷ್ಟೇ ಚಿಂತೆ ಇದ್ದರೂ ಕೂಡ ಅದು ಹೊರಟೋಗ್ಬಿಡುತ್ತೆ, ನಿದ್ದೆ ಬಂದುಬಿಡುತ್ತೆ. ಪಾರ್ಕಲ್ಲಿ ನೋಡಿ, ಆಟೋಮೆಟಿಕ್ಕಾಗಿ ಅದು ತುಂಬ ಖುಷಿಯಾಗಿರ್ತೀರ. ಮಲ್ಕೊಂಡೊಂದು ಫೋಟೋ ತೆಗೆಸ್ಕೊತಾರೆ ಊಟಿ ಗೀಟಿ ಎಲ್ಲ ಹೋದಾಗ. ಆಟೋಮೆಟಿಕ್ಕಾಗಿ ಹಿಂಗೆ ಅಂತೀರ ನೀವು. ಹಿಂಗೆ ಅಂದ್ಬಿಟ್ಟು ಒಂದು ಫೋಸ್ ಕೊಡ್ತೀರ. ಎಷ್ಟು ಚೆನ್ನಾಗಿರುತ್ತೆ. ಹಾಗೆ ಕಣ್ಣು ಮುಂಚೆ ನಿದ್ದೆ ಬಂದುಬಿಡ್ತದೆ ನಿಮಗೆ. ಆ ಪೊಸಿಷನ್ ಆ ಥರ ಇದೆ ಗೊತ್ತಲ್ಲ. ಇದನ್ನು ಮಾಡಿದ್ರೆ ಸಹಸ್ರಾರ ಚಕ್ರ ಜಾಗೃತಿ ಆಗುತ್ತೆ. ಮತ್ತು ನಿಮಗೆ ಜ್ಞಾನ, ಅಖಂಡವಂತ ಜ್ಞಾನ, ಮತ್ತು ಶಾಂತಿ, ಸಮಾಧಾನ, ಆಧ್ಯಾತ್ಮ ಎಲ್ಲವೂ ಕೂಡ ಬರುತ್ತೆ. ಹಾಗೆ ಇದನ್ನು ತೃಪ್ತಿ ಸಿಗುತ್ತೆ. ಅದನ್ನು ಮಾಡಿಕೊಳ್ಳಿ. ತುಂಬ ಚೆನ್ನಾಗಿ, ತುಂಬ ಒಳ್ಳೆಯದಾಗುತ್ತೆ. ಇದು ವಿಶೇಷವಾದಂಥ ಒಂದು ಕುಂಡಲಿ ತಂತ್ರದ ವಿಚಾರ. ನಿಮ್ಮ ಮನೆಯವರು ಅಥವಾ ನಿಮ್ಮ ಯಜಮಾನರು, ಗಂಡ ಕೆಟ್ಟ ಚಟಗಳ ದಾಸರಾಗಿದ್ದಾರೆ, ಒಂದು ಕುಡಿತಾ ಇದ್ದಾರೆ, ಒಂದು ಸಿಗರೇಟ್ ಸಹಿತಾ ಇತ್ತು ಅಂತಂದರೆ, ಅಥವಾ ಪರಸ್ತ್ರೀಯ ಒಂದು ಸಹವಾಸ ಇತ್ತು ಅಂತಂದರೆ ಏನು ಮಾಡಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ. ಅದು ಬಿಟ್ಟು ಹೋಗೋದಕ್ಕೆ ಏನು ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ವಿನಯ್ ಯೋಗಿ ಗುರೂಜಿ ಅನ್ನಂಥ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ನ ಒತ್ತಿ. ಮತ್ತು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಫಾಲೋ ಮಾಡಿಕೊಳ್ಳಿ. ಇನ್ನು ತಡ ಮಾಡದೆ ನಾವು ವಿಚಾರವನ್ನು ತಿಳ್ಕೊಳ್ಳೋಣ. ಮನೆಯಲ್ಲಿ ಅಂತಂದರೆ ಗಂಡ ಅಂಥವ್ರು ಕೆಟ್ಟ ಚಟಗಳ ದಾಸ ಆಗಿದೆ ಅಂತಂದರೆ, ಇಸ್ಪೀಟ್ ಆಡೋವಂಥದ್ದು, ರೇಸ್ ಆಡೋವಂಥದ್ದು, ಹುಡುಗಿರ ಸಹವಾಸ ಇರುವಂಥದ್ದು, ಡ್ರಿಂಕ್ಸ್ ಮಾಡೋವಂಥದ್ದು, ಸಿಗರೇಟ್ ಸೇದೋವಂಥದ್ದು, ಇದೆಲ್ಲ ಇತ್ತು ಅಂತಂದರೆ ಈ ಒಂದು ಸರಳವಾದಂತಹ ತಂತ್ರವನ್ನು ನೀವು ಮಾಡ್ಕೊಳ್ಳಿ. ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗುತ್ತೆ. ಏನು ಅಂತಂದರೆ, ಮಂಗಳ ಮುಖಿಯರ ಹತ್ರ ಹೋಗಿ ಸ್ವಲ್ಪ ದಕ್ಷಿಣ ಒಂದು 50 ರೂಪಾಯಿ ಎಷ್ಟೋ ಕೊಡ್ತು ಅಂತಂದರೆ ಅವ್ರ ಹತ್ರ ಕೇಳಿ. 7 ರೂಪಾಯಿ ಕೊಡು ಅಂತ. 7 ರೂಪೀಸ್. 7 ಅಂತಂದರೆ ಕೇತು ಗೊತ್ತಲ್ಲ. ಆ 7 ರೂಪಾಯಿಯನ್ನು ತೊಗೋಬೇಕು. ಮತ್ತು ಅವ್ರ ಹತ್ರ ನಿಂಬೆಹಣ್ಣನ್ನು ಇಸ್ಕೋಬೇಕು. ಅವ್ರು ನಿಂಬೆಹಣ್ಣು ಇಟ್ಟಿರ್ತಾರೆ. ಅವರು ದೃಷ್ಟಿ ತೆಗೆಯಕ್ಕೆ ಇಟ್ಟಿರ್ತಾರೆ. ಅವರು ನಿಜವಾದಂತಹ ಒಂದು ಮಂಗಳಮುಖಿಯರಾದರೆ ಇಟ್ಟಿರ್ತಾರೆ. ಇಲ್ಲ ಅವ್ರು ನಿಂಬೆಹಣ್ಣು ಇಟ್ಟಿಲ್ಲ ಅಂದರೆ ನೀವೇ ನಿಂಬೆಹಣ್ಣ ಕೊಡಿಸಿ ಅವ್ರ ಕೈಯಿಂದ ಈಸ್ಕೊಡಿ ಗೊತ್ತಲ್ಲ. 7 ರೂಪಾಯಿ ಕಾಯಿನನ್ನು ಇಸ್ಕೊಂಡು ಫಸ್ಟ್ 50 ರೂಪಾಯಿ ಕೊಟ್ಬಿಡ್ತು ಅಂತಂದರೆ ಅವ್ರು ಖುಷಿಯಾಗಿ ಎಲ್ಲ ಮಾಡಿಕೊಡ್ತಾರೆ. ಅವ್ರು 8 ರೂಪಾಯಿ ಕಾಯಿನನ್ನು 7 ರೂಪಾಯಿ ಕಾಯಿನನ್ನು ಅವ್ರ ಹತ್ರ ಇಸ್ಕೊಳ್ಳಿ. ಮತ್ತು ನಿಂಬೆಹಣ್ಣನ್ನು ಮಂತ್ರಿಸ್ಬಿಟ್ಟು ಕೊಡಿ ಅಂತ ಅವ್ರು ಏನೋ ಒಂದು ಮಂತ್ರಿಸ್ಬಿಟ್ಟು ಅವರು ಕೊಡ್ತಾರೆ. ಜೊತೆಗೆ ಒಂದು ಬಳೆಯ ಗಾಜಿನ ಬಳೆ ಅಥವಾ ಅವ್ರು ಹಾಕ್ಕೊಂಡಿರ್ತಾರೆ ಬಳೆ, ಅದನ್ನು ಒಂದನ್ನು ಈಸ್ಕೊಂಡು ಬನ್ನಿ. ಕೇಳಿ, ಕೊಡ್ತಾರೆ ಅವರು. ಇಲ್ಲ ಅಂತ ಹೇಳಲ್ಲ. ಇದು ಕೊಡು, ಏನೋ ಒಂದು ಶಾಸ್ತ್ರ ಮಾಡಬೇಕು, ನಮ್ಮ ಗುರುಗಳೇ ಹೇಳಿದ್ದಾರೆ ಅಂತ ಹೇಳ್ತು ಅಂತಂದರೆ ಅವರು ಕೊಡ್ತಾರೆ ಗೊತ್ತಲ್ಲ. ಇದು ಎಲ್ಲವನ್ನು ತೆಗೆದುಕೊಂಡು ಬಂದು ಒಂದು ಬಿಳಿ ಬಟ್ಟೆಯಲ್ಲಿ ಗಂಟನ್ನು ಕಟ್ಟಿ, ಬಿಳಿ ಬಟ್ಟೆಯಲ್ಲಿ ಗಂಟನ್ನು ಕಟ್ಟಿ, ಒಂದು ಕಪ್ಪು ಬಟ್ಟೆ ಬಿಳಿ ಬಟ್ಟೆಲಿ ಕಟ್ಟಿ ಅದನ್ನು ಒಂದು ಕಪ್ಪು ಬಟ್ಟೆ ಹಾಸಿ ಅದನ್ನು ಇಟ್ಟು ಆ ಕಪ್ಪು ಬಟ್ಟೆಲಿ ಕಟ್ಟಬೇಕು. ಒಂದು ಬಿಳಿ ಮತ್ತು ಕಪ್ಪು ಎರಡೂ ಇರಬೇಕು.
ಒಳಗಡೆ ಬಿಳಿ ಮೇಲ್ಗಡೆ ಕಪ್ಪು, ಅದನ್ನು ಕಟ್ಟಿ ಒಂದು ಬಟ್ಟಲಲ್ಲಿ ಇಡಬೇಕು. ಆ ಬಟ್ಟಲಲ್ಲಿ ಇಟ್ಬಿಟ್ಟು ನೀವೇನು ಮಾಡಬೇಕು ಅಂತಂದರೆ, ಒಂದು ಬಟ್ಲಿರುತ್ತಲ್ಲ ಆ ಬಟ್ಲಲ್ಲಿ ಇಟ್ಬಿಟ್ಟು ನೀವು ಮಂಚದ ಕೆಳಗಡೆ ಇಡಬೇಕು. ಯಜಮಾನರು ಮಲ್ಕೊಡುವಂಥ ಜಾಗದಲ್ಲಿ. ಮಂಚದ ಮೇಲೆ ಮಲಗಿಲ್ಲ ಅಂತಂದರೆ ತಲೆ ಹತ್ರ ಅಥವಾ ಸೈಡಲ್ಲಿ ಯಾವ್ದಾದ್ರು ಒಂದು ಮೂಲೆ ಆ ಒಂದು ವೈಬ್ರೇಷನ್ ತಾಗೋ ಹಾಗೆ ಅದನ್ನ ಹಿಡಿ, ಸಂಕಲ್ಪ ಮಾಡಿ ಇಡಬೇಕು. ನಮಗೆ ಯಜಮಾನರು ಈ ಥರ ಸಿಗರೇಟ್ ಸೇರ್ತಾಯಿದ್ದಾರೆ, ಹೊರಟೋಗ್ಲಿ, ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ, ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತ. ಇದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೇಲಿಟ್ಟು ಪ್ರತಿಷ್ಠಾಪನೆ ಮಾಡಿ, ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇತ್ತು ಕೂಡ ನಿವಾರಣೆ ಆಗಿಬಿಡ್ತದೆ. ಇದು ಕರ್ಮ ಕಳೆದಿದ್ದರೆ ಮಾತ್ರ ತೊಗೊಳಕ್ಕಾಗೋದು. ಆರ್ಡಿನರಿ ವ್ಯಕ್ತಿಗಳು ತೊಗೊಳೋದಕ್ಕೆ ಸಾಧ್ಯವೇ ಇಲ್ಲ, ಅದನ್ನು ನೋಡೋಕ್ಕೂ ಕೂಡ ಆಗೋದಿಲ್ಲ. ಗೊತ್ತಲ್ಲ, ಭಾಳಷ್ಟು ಜನ ಗುರುಗಳೇ ನಮಗೆ ಊಟ ತಿಂಡಿ ಬಟ್ಟೆಗೆ ಏನು ತೊಂದರೆ ಅಲ್ಲದೆ ಸೈಟ್ ತೊಗೊಂಡಿಲ್ಲ, ಮನೆ ಕಟ್ಟಿಲ್ಲ, ಮಕ್ಕಳು ಓದಬೇಕು, MBA ಅದು ಇದು ಮಾಡಬೇಕು, 7-8 ಲಕ್ಷ ಖರ್ಚಾಗುತ್ತೆ ಅಂತ ಅದಾಗ್ತಾಯಿಲ್ಲ, ಮಕ್ಕಳಿಗೆ ಮದುವೆ ಮಾಡಬೇಕು, ಮತ್ತು ಆಸ್ತಿ ಗೀಸ್ತಿ ಅಂತ ಏನೂ ಮಾಡಿಲ್ಲ ಗುರುಗಳೇ, ಏನು ಮಾಡೋದು ತಲೆ. ನಮಗೆ ಕಣ್ಣು ಮುಂದೆ ಇರೋಂಥ ಹುಡುಗರೆಲ್ಲ ನಾವು ಬುದ್ಧಿ ಹೇಳ್ತಾ ಈ ಜೀವನದಲ್ಲಿ ಮುಂದೆ ಬಂದರು ದುಡ್ಡು ಸಂಪಾದನೆ ಮಾಡೋಂತೆ, ಅವರು ಸಂಪಾದನೆ ಮಾಡಿಬಿಟ್ಟು ಫಾರಿನ್ ಟೂರ್ಗೆಲ್ಲ ಹೋಗಿ ಚಿನ್ನ ಒಡವೆಗಳೆಲ್ಲ ಮಾಡಿಸ್ಕೊಂಡು ಕಾರ್ಗಿರ್ ತೊಗೊಂಡು ಜೋರಾಗಿದ್ದಾರೆ ಗುರುಗಳೇ. ಆದರೆ ನಾವು ಇನ್ನೂ ಹಂಗೆ ಇದ್ದೀವಿ, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ತಲೆನೇ ಕೆಡಿಸ್ಕೊಬೇಡಿ. ಅದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರ ಇತ್ತು ಅಂದರೆ ಸಾಕ್ಷಾತ್ ಲಕ್ಷ್ಮೀದೇವಿ ಇದ್ದಂಗೆ. ನಿಮ್ಮ ಹಣಕಾಸಿನ ಅಡೆತಡೆಗಳು ಆಗೋದೇ ಇಲ್ಲ ಅಂತ ಒಂದು ಅದ್ಭುತವಾದಂಥ ಒಂದು ಯಂತ್ರ. ಇದಕ್ಕೆ ಮುಟ್ಟು ಕಟ್ಟು ಚೆಟ್ಟು ಮಡಿ ಮೇಲ್ಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದು ಏನೂ ಇಲ್ಲವೇ ಇಲ್ಲ. ಇಟ್ಟರೆ ಕೆಲಸ ಆಗುತ್ತೆ. ದೇವ್ರ ಮಲ್ಲಾರು ಇಡ್ಬೋದು, ಬೀರುನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಏನಿಲ್ಲ. ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ. ಅತ್ಯದ್ಭುತವಾದಂಥ ಒಂದು ಯಂತ್ರ ಇದು. ಇದನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರ್ತೀವಿ. ವಿಶೇಷವಾದಂಥ ಒಂದು ಯಂತ್ರ. ಸಾಮಾನ್ಯವಾದಂಥ ವ್ಯಕ್ತಿಗಳಿಗೆ ಇದು ಸಿಗೋದೇ ಇಲ್ಲ, ಅದಲ್ಲ. ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದಾಗೇ ಬರುತ್ತೆ. ಇದು ಅದ್ಭುತವಾದಂತಹ ಒಂದು ಯಂತ್ರ. ಹಾಗಾಗಿ ಮರೆಯದೇ ಇದನ್ನು ಜೀವನದಲ್ಲಿ ಅಳವಡಿಸಿ. ಹಣಕಾಸಿಗೆ ಪ್ರಾಬ್ಲಮ್ಮೇ. ಎಂಥ ಸಾಲ ಇದು, ಎಷ್ಟೊಂದು ಜನ ಸೈಟ್ ತೊಗೊಂಡು ಮನೆ ಕಟ್ಟಿಬಿಟ್ಟಿದ್ದಾರೆ. ಸಾಲ ಅದನ್ನು ತೊಗೊಂಡೋಗಿ 6 ತಿಂಗಳು ವರ್ಷಗಳು ಸಾಲ ತೀರಿಸ್ಬಿಟ್ಟಿದ್ದಾರೆ. ನೀವು ಫುಲ್ ಆಗಲಿ 50% ತಿರಲಿ ಬಿಡಿ, ಗ್ರೇಟ್ ಅಲ್ವಾ. ಆಗದೇ ಇರೋಂಥ ಸಾಲ ತಿರದೇ ಇರೋಂಥದ್ದು 5 ವರ್ಷದಿಂದ ತೀರ್ಥ ಗ್ರೇಟ್ ಅಲ್ವಾ. ಅದಕ್ಕೋಸ್ಕರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಇದು ಅಷ್ಟಲಕ್ಷ್ಮಿ ಯಂತ್ರದ ವಿಚಾರ. ಡ್ರಿಂಕ್ಸ್ ಮಾಡ್ತಾಯಿದ್ದಾರೆ, ಪರಸ್ತ್ರೀ ದೋಷ ಇದೆ, ಇದೆಲ್ಲ ಹೊರಟೋಗಲಿ ಅಂತ ಸಂಕಲ್ಪವನ್ನು ಮಾಡಿ ಖಂಡಿತವಾಗ್ಲೂ ಕೂಡ ಅದು ಹೊರಟೋಗ್ಬಿಡುತ್ತೆ. ಕೆಲವೇ ದಿನಗಳಲ್ಲಿ ಅದು ಹೊರಟೋಗ್ಬಿಡುತ್ತೆ. ಅಕಸ್ಮಾತ್ ಸಂಪೂರ್ಣವಾಗಿ ಹೋಗಲಿ ಅಂತಂದರೆ ಕಡಿಮೆ ಆಗುತ್ತೆ. ಒಂದು 50 to 60% ಕಡಿಮೆ ಆಯಿತು ಅಂದರೆ ಇಸ್ಪೀಟ್ ಆಡ್ತಾ ಇರ್ತಾರೆ. ಫುಲ್ ಕಡಿಮೆ ಆಗಿಲ್ಲ ಅಂದರೆ 1 ಲಕ್ಷ ಕಳ್ಕೊತಾ ಇರ್ತಾರೆ, ಒಂದು 20-30 ಸಾವಿರ ಕಳ್ಕೊತಾರೆ. ಮತ್ತೆ ಒಂದು 3 ತಿಂಗಳು 6 ತಿಂಗಳು ಆದಮೇಲೆ ಇದು ಯಾವ ಟೈಮಲ್ಲಾದ್ರೂ ಮಾಡ್ಬೋದು. ಅದನ್ನು ಹಾಗೆ ಇಟ್ಬಿಡಿ. ಒಂದು 15 ದಿನ, ಒಂದು ಅಮಾವಾಸ್ಯೆ ಅಥವಾ ಒಂದು ಹುಣ್ಣಿಮೆ ಕಳೆದ ಮೇಲೆ ಅದನ್ನು ನೀವು ತೆಗೆದುಬಿಟ್ಟು ಏನು ಮಾಡಿ ಅಂತಂದರೆ, ನೀವು ಯಾವ್ದಾದ್ರು ಮರದ ಕೆಳಗಡೆ ಹಾಕಿ. ಅದನ್ನ ಅಲ್ಲೇ ಇಡಬೇಕು ಅಂತ ಏನಿಲ್ಲ, ಗೊತ್ತಲ್ಲ. ಒಂದು 15 ದಿನ ಅಷ್ಟೇ ಪವರ್. ಅದರಲ್ಲೇ ನಿಮಗೆ ಎಲ್ಲ ಸಂಕಲ್ಪಗಳು ಸಿದ್ಧಿ ಆಗಿಬಿಡ್ತದೆ. ಹಾಗಾಗಿ ಅದನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗುತ್ತೆ. ನಿಮ್ಮ ಯಜಮಾನರು ಆ ಒಂದು ದೋಷಕ್ಕೆ, ಕೆಟ್ಟ ಚಟಕ್ಕೆ ದಾಸರಾಗೋದು ಬಿಟ್ಬಿಡ್ತಾರೆ. ಆ ಥರ ತುಂಬ ಜನರು ಈ ಥರ ದಾಸರಾಗಿರ್ತಾರೆ. ಬೇರೆ ಪರಿಸ್ಥಿತಿ ಸವಸನ್ನೆಲ್ಲ ನಮ್ಮ ಹತ್ರ ಬರ್ತಾರಲ್ಲ, ಹೇಳ್ತಾರೆ, ಕಣ್ಣಲ್ಲಿ ನೀರು ಹಾಕ್ಕೊಂಡು ಹೇಳ್ತಾ ಇರ್ತಾರೆ ಹೆಣ್ಮಕ್ಳು. ಅದನ್ನೆಲ್ಲ ನಾವು ಪೂಜೆ ಮತ್ತು ನಮ್ಮದೇ ಆದಂಥ ಒಂದು ತಂತ್ರ, ನಮ್ಮದೇ ಆದಂಥ ಕೆಲವೊಂದು ಸಿದ್ಧಿಗಳಿಂದ ನಾವು ಅದನ್ನು ಬಿಡಿಸಿ ನಾವು ಅದನ್ನು ಕೊಟ್ಟಿದ್ದೀವಿ. ಹಾಗಾಗಿ ಅದನ್ನು ಮಾಡ್ಕೊಳ್ಳಿ. ತುಂಬ ಜನಕ್ಕೆ ಒಳ್ಳೆಯದಾಗಿದೆ. ತುಂಬ ಜನಕ್ಕೆ ಈ ತಂತ್ರವನ್ನು ಹೇಳಿ ಅವರು 100% ಕ್ಯೂರು ಆಗಿದೆ. ನಿಮಗೂ ಆಗುತ್ತೆ, ಒಳ್ಳೆಯದಾಗುತ್ತೆ, ಗೊತ್ತಲ್ಲ. ಇದು ವಿಶೇಷವಾದ ತಂತ್ರದ ವಿಚಾರ. ಮತ್ತು ಯಾರ್ಯಾರಿಗೆ ನಿಮ್ಮ ಯಜಮಾನರಿಗೆ ಕೆಟ್ಟದ್ದು ಆಗಿದೆ ಮತ್ತು ಕೆಟ್ಟ ಚಟಗಳಿಗೆ ದಾಸರಾಗಿದ್ದಾರೆ, ಅವರು ನಿಮ್ಮ ಹೆಸರು ಮತ್ತು ಅವ್ರ ಹೆಸರನ್ನ ಬರೆದು ನೀವು ನನಗೆ ಕಳಿಸಿ. ಮತ್ತು ಓಂ ರೀಂ ಶ್ರೀಂ ಐಶ್ವರ್ಯ ಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರೋದಕ್ಕೆ ನಿನಗೆ ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ, ಗೊತ್ತಲ್ಲ. ನಾನು ಇಲ್ಲಿ ಸಂಕಲ್ಪವನ್ನು ಮಾಡ್ತೀನಿ, ನೀವು ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ನಿಮಗೆ ತುಂಬ ಚೆನ್ನಾಗಿ ತುಂಬ ಒಳ್ಳೆಯದಾಗ್ತದೆ. ಈ ವಿಶೇಷವಾದ ತಂತ್ರದ ವಿಚಾರ. ನಾವು ಮ್ಯಾಟ್ರಿಮೋನಿ ಕೂಡ ಓಪನ್ ಮಾಡಿದ್ದೀವಿ. ಅಂತಂದರೆ ವಧುವರರ ಮಾಹಿತಿ ಕೇಂದ್ರ, ಗೊತ್ತಲ್ಲ. ಇದನ್ನು ನಮ್ಮ ಆ್ಯಪು ಇದೆ, ವೆಬ್ಸೈಟ್ www.aishwaryamatrimony.com ಅಂತಿದೆ. ಅಲ್ಲೂ ಕೂಡ ನೀವು ಪ್ರೊಫೈಲನ್ನು ಉಚಿತವಾಗಿದೆ ಅಪ್ಲೋಡ್ ಮಾಡ್ಬೋದು. ಮತ್ತು ಆ್ಯಪು ಇದೆ, ಅದರಲ್ಲೂ ಕೂಡ ಅಪ್ಲೋಡ್ ಮಾಡೋದು. ಸಾಕಷ್ಟು ಜನ ಅಪ್ಲೋಡ್ ಮಾಡ್ಕೋತಾ ಇದ್ದಾರೆ. ಅದರಲ್ಲೂ ಕೂಡ ನಿಮಗೆ ಉತ್ತಮವಾದಂತಹ ಒಂದು ವಧುವರರು ಸಿಗ್ತಾ ಹೋಗ್ತಾರೆ. ಇಲ್ಲ ನಮ್ಮ ಹತ್ರ ಸರ್ವಿಸ್ ಬೇಕು ಅಂತಂದರೆ, ಇವಾಗ ಎಕ್ಸಾಂಪಲು ತಾಯಿ ಮಗಳು ಇರ್ತಾರೆ, ಆ ತಾಯಿ ಮಗಳು ಯಾರು ಹುಡ್ಕೋ ಅಂಥವ್ರಿಲ್ಲ, ನೀವೇ ಯಾವ್ದಾದ್ರು ಒಂದು ಪ್ರೊಫೈಲ್ ಮ್ಯಾಚ್ ಮಾಡಿಕೊಡಿ ಅಂತ ನೀವು ಕೊಟ್ಟಾಗ ಕೂಡ ಅದು ಆ ಸರ್ವಿಸು ಕೂಡ ಇದೆ. ಅದನ್ನು ಕೂಡ ನೀವು ಹೆಚ್ಚಿನ ಮಾಹಿತಿಯನ್ನು ನೀವು ತಿಳ್ಕೊಬೋದು. ನಮ್ಮ ಹತ್ರ ಸಾಕಷ್ಟು ಪ್ರತಿದಿನ ಸುಮಾರು
ಒಂದು ಜಾತಕಗಳು ಇದೆಲ್ಲ ಬರ್ತಾರೆ. ಒಳ್ಳೆ ಸುಸಂಸ್ಕೃತವಾದಂಥ ಒಂದು ಅರೇಂಜ್ ಮ್ಯಾರೇಜನ್ನು ಕೇಳುವಂಥದ್ದು ಒಂದು ಇದಿದೆ, ಮ್ಯಾಟ್ರಿಮೋನಿ ಇದೆ. ಅದರಲ್ಲೂ ಕೂಡ ನೀವು ಜಾಯಿನನ್ನು ಆಗ್ಬೋದು. ಆ ಒಂದು ಸರ್ವಿಸು ಕೂಡ ನಿಮಗೆ ಇರುತ್ತೆ. ನೀವು ಅದನ್ನು ಆಫೀಸ್ಗೆ ಫೋನ್ ಮಾಡಿ ಅದ್ರ ಬಗ್ಗೆ ತಿಳ್ಕೊಬೋದು, ಅಥವಾ ಉಚಿತವಾಗಿ ನೀವು ಆ್ಯಪು ಮತ್ತು ವೆಬ್ಸೈಟಲ್ಲೂ ಕೂಡ ನೀವು ಅಪ್ಲೋಡನ್ನು ಮಾಡ್ಬೋದು. ಅದು ಉಚಿತವಾಗಿರುತ್ತೆ. ಸರ್ವಿಸ್ ಬೇಕು ಅಂತಂದರೆ ಸುಮ್ಮನೆ ನೀವು ಆಫೀಸಲ್ಲಿ ಫೋನ್ ಮಾಡಿ ಯಾವ ರೀತಿ ಏನು ಅಂತ ತಿಳ್ಕೊಳ್ಳಿ, ಅದಕ್ಕೆ ತಕ್ಕಂಗೆ ನೀವು ಅನ್ಕೊ. ತುಂಬ ಡಾಕ್ಟ್ರು, ಇಂಜಿನಿಯರು ಮತ್ತು ಬಿಸ್ನೆಸ್ ಪ್ರೊಫೆಷನ್ಸು, IT BTಲಿರೋ ತುಂಬ ಜನ ಇದ್ದಾರೆ. ನಮಗೆ ಕಡಿಮೆ ಅಂತಂದರೆ ಒಂದು 500-600 ಪ್ರೊಫೈಲ್ಸ್ ಇದ್ದಾವೆ. ಅದ್ರಲ್ಲಿ ನಿಮ್ಗೆ ಎಲ್ಲ ಕ್ಯಾಸ್ಟ್ ಅವರು ಗೊತ್ತಲ್ಲ, ಎಲ್ಲ ನಮ್ಮ ಹಿಂದೂ ಕಮ್ಯುನಿಟಿ ಎಲ್ಲ ಕ್ಯಾಸ್ಟ್ಗಳದ್ದು ಕೂಡ ನಮ್ಮ ಹತ್ರ ಇದ್ದಾವೆ ಪ್ರೊಫೈಲು. ನೀವು ಅದನ್ನು ಮ್ಯಾಚಿಂಗ್ ಮಾಡ್ಕೋಬೋದು ಗೊತ್ತಲ್ಲ. ಹಾಗಾಗಿ ಇದು ವಿಶೇಷವಾದಂಥ ಒಂದು ಮಾಹಿತಿ ಐಶ್ವರ್ಯ ಮ್ಯಾಟ್ರಿಮೋನಿ ಅಂತ. ಇದ್ರ ಕೂಡ ಉಪಯೋಗವನ್ನು ನೀವು ತಗೋಬೋದು.